ರೌಂಡು ಅಂತ ಹೋಗ್ತಾ ಇದ್ರೆ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೋ, ಸುನಿಲ ಇದಕ್ಕೆ ರೇಟ್ ಎಷ್ಟು ಹೇಳ್ತಾನೋ, EMI ಎಷ್ಟು ಕಟ್ಟಬೇಕು ಭಗವಂತ. ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಏನ್ ಕೆಳಗಲಪ್ನೆ, ಸೂಪರ್ ಸೂಪರ್, ಒಳ್ಳೆ ಜೆಸಿಲ್ ಬಂದಂಗ ಆಯ್ತು. ಸೂಪರ್ ಸೂಪರ್. ಶಿವ ಸರ್, ಕಾರ್ ಮಾತ್ರ ಸಕ್ಕದಾಗಿದೆ. ಶೋರೂಮ್ ಅಲ್ಲಿ ತಗೊಂಡಿದ್ರು ಹೀಗೆ ಇರ್ತಾ ಇತ್ತು ಬಿಡಿ. ಸೆಕೆಂಡ್ಸ್ ಅಲ್ಲಿ ಇಂತ ಒಳ್ಳೆ ಕಾರ್ ನಿಮಗ್ ಸಿಕ್ಕಿದೆ ಅಂದ್ರೆ ನೀವಂತೂ ತುಂಬಾ ಲಕ್ಕಿ. ಊರುಗಳಲ್ಲಿ ನಮ್ಮ ಮಾವುಗಳು ಜಮೀನುಗಳನ್ನ ಸೇರ್ಗಳು ಮಾಡ್ತಾರಪ್ಪ. ನಿಮ್ ಫ್ರೆಂಡ್ಗಳು ಹೇಳ್ಬಿಟ್ಟು ನನಗೂ ಇಂಥದೇ ಒಂದು ಕಾರ್ಗಳನ್ನ ಕೊಟ್ಬಿಡಪ್ನೆ. ನಾನು ಸ್ಕೂಟರ್ ಹೋಗ್ಬಿಟ್ಟು ಕಾರ್ಗಳಲ್ಲಿ ಓಡಾಡ್ಕೊಂಡು ಬಿಡ್ತೀನಿ. ಏ ಬಾಬು, ಮಾವನ್ ದುಡ್ಡಲ್ವೇನಾ ತಗೊಳತ್ ಶೋರೂಮ್ ತಗೊಂಬಿಡ. ಅದು ನಮ್ಮ ಅವಳ ದುಡ್ಡು, ನಿಮ್ಮ ಅವಳಾಗಿದ್ರೆ ತಗತ್ತಿದ್ದೆ. ನಮ್ಮಂತವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟು ಶೋರೂಮ್ ನಲ್ಲಿ ಹೊಸ ಕಾರ್ ತಗೊಳ್ಳೋ ಬದಲು ಈ ತರ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದೇ ಒಳ್ಳೇದು ಅಲ್ವಾ ಬಾಸ್ಕಿ? ಅದಕ್ಕೆ ಸಾರ್ ಶಿವು ಎರಡೆರಡು ಕಾರ್ ತಗೊಂಡಿರೋದು. ಮನೆ ಮುಂದೆ ಎರಡೆರಡು ಕಾರ್ ನಿಂತ್ರೆ ಏರಿಯಾದಲ್ಲಿ ಎಂತ ಹವಾ ಅಲ್ವಾ. ಶಿವು, ನೀನೊಂಥರ ಲಕ್ಕಿ ಕಣ. ಆಫೀಸಲ್ಲಿ ಬೈಸ್ಕೋತೀಯ, ಸಾಲ ಕಟ್ಟಕ್ಕಾಗದೆ ಒದ್ದಾಡ್ತೀಯ, ಆದ್ರೂ ಕಾರಲ್ಲೇ ಓಡಾಡ್ತೀಯ. ಹೆಂಗ ಇದೆಲ್ಲ? ಬಾಸ್ಕಿ, ಕಣ್ಣು ಹಾಕಂಗಿದ್ರೆ ಡೈರೆಕ್ಟ್ ಆಗಿ ಹಾಕು, ಇಂಡೈರೆಕ್ಟ್ ಆಗಿ ಹಾಕಿದ್ರೆ ನನಗ್ ಹಾಕೋ ದೃಷ್ಟಿ ಪಾಪ ಇನ್ನೊಬ್ರು ಯಾರಿಗೂ ಹೋಗ್ಬಿಟ್ರೆ. ಕರೆಕ್ಟ್ ಶಿವಪ್ನೆ, ಇನ್ನೊಂದು ಮಗನ ಕಣ್ಗಳು ಸರಿ ಇಲ್ಲ. ಇವ್ನ ಕಣ್ಗಳಕ ಕಲ್ಗಳು ಹೊಡೆದೈತವೆ. ಇನ್ ಕಾರ್ಗಳು ಯಾವ ಲೆಕ್ಕ? ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡದ್ಬಿಟ್ಟು ಅಡ್ಡೆ ಹೊಡಿತಿದ್ರ? ಸರ್ ಗುಡ್ ಮಾರ್ನಿಂಗ್ ಅಲ್ಲ ಸರ್. ಗುಡ್ ಮಾರ್ನಿಂಗ್. ಶಿವಪ್ನು ಕಾರ್ಗಳು ತಗೊಂಡವನೆ. ಕಾರುಗಳು? ಕಾರ್ಗಳು ಅಲ್ಲ ಸರ್, ಕಾರ್ ತಗೊಂಡಿದ್ದೀನಿ. ಕಾರು ಎಲೆ ಈಗ ನೆಕ್ಸ್ಟ್ ನೀವು ವರ್ಕೊಂಡ್ರಲ್ಲ ಸರ್, ಅದೇ ಸರ್. ಏನ ನೀನ್ ಇನ್ನೊಂದು ಕಾರ್ ತಗೊಳೋಷ್ಟು ಬೆಳೆದ್ ಬಿಟ್ಟಿದ್ಯಾ? ಮ್ಯಾನೇಜರ್ ಆಗಿ ನಾನೇ ಒಂದೇ ಕಾರಲ್ಲಿ ಇದ್ದೀನಿ. ಎಲ್ಲ ಭಗವಂತನ ದಯೆ ಸರ್. ನಿಮ್ ಹತ್ರ ದೊಡ್ಡ ಕಾರ್ ಜೊತೆ ನಾನು ಆಟಾಡುವಂತ ರಿಮೋಟ್ ಕಾರು ಸಿಗುತ್ತಾ? ರಿಮೋಟ್ ಸಿಗತ್ತೆ, ಕಾರ್ ಸಿಗಲ್ಲ. ನನ್ನ ಮೊಮ್ಮಗನಿಗೆ ರಿಮೋಟ್ ಕಾರ್ ಅಂದ್ರೆ ಬಹಳ ಆಸೆ. ಓ ಬಾಶಿವು, ಮನೆಯವರೆಲ್ಲ ಹೇಳಿದ್ರು ಆಫೀಸಿಗೆ ಹೊಸ ಕಾರ್ ತಗೊಂಡೋಗಿದ್ಯಂತೆ. ಹೇಗಿತ್ತು ಎಲ್ಲರೂ ರಿಯಾಕ್ಷನ್? ಚೆನ್ನಾಗಿತ್ತು, ಎಲ್ಲರ ರಿಯಾಕ್ಷನ್ ಚೆನ್ನಾಗಿತ್ತು. ನಿನ್ ರಿಯಾಕ್ಷನ್ ನೋಡಕ್ ಕಾಯ್ತಾ ಇದೀನಿ. ಏ ದಡ್ಡ, ಅವನು ಖುಷಿಯಾಗಿದ್ದಾನೆ ಕಣೋ. ಈಗಿನ ಕಾಲದಲ್ಲಿ ಬಾರ್ ಕರ್ಕೊಂಡು ಹೋಗಿರೋ ಸ್ನೇಹಿತರೆ ಜಾಸ್ತಿ ಅಂತಂದ್ರೆ ಇವನು ಕಾರಲ್ಲಿ ಕರ್ಕೊಂಡು ಹೋಗಿ ಮಾಡೋದಲ್ಲ. ಇವನು ನಿಜವಾದ ಸ್ನೇಹಿತ. ಅಯ್ಯೋ ಸುಮ್ನಿರಿ ಅಂಕಲ್, ನಾನೇನು ಫ್ರೀಯಾಗಿ ಕೊಟ್ಟಿಲ್ವಲ್ಲ. ಈಗ ವ್ಯವಹಾರ ಮಾತಾಡೋದಕ್ಕೆ ಅಂತಾನೆ ಬಂದೆ. ಅಂಕಲ್, ವ್ಯವಹಾರ ಎಲ್ಲ ಮಾಡಿದ್ಮೇಲೆ ಕಾರು ನಮ್ಗೆ ಆಗತ್ತಲ್ವಾ? ನಾನು ಮನೆಗೆ ತಂದ್ಕೊಟ್ನಲ್ಲ ಪುಟ್ಟ, ಆಗ್ಲೇ ಆ ಕಾರು ನಿಮ್ದಾಗೋಯ್ತು. ಈಗ ಏನಪ್ಪಾ ಅಂದ್ರೆ ಅಮೌಂಟ್ ಕೊಟ್ಟು ಆ ಕಾರ್ನ ನಿಮ್ಮ ಅಪ್ಪನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಅಷ್ಟೇ. ಅಷ್ಟೇನಾ ರೇ? ನೋಡ್ರಿ ಅಷ್ಟೇ ಅಂತೆ. ಶಿವು, ಕಾರಿನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ಯಲ್ಲಪ್ಪ, ಅದ್ರ ವ್ಯಾಲ್ಯೂ 9 ಲಕ್ಷ ಅಷ್ಟೇ. ನೀ ನನ್ನ ಜಿಗ್ರಿ ದೋಸ್ತು ಅನ್ನೋ ಕಾರಣಕ್ಕೆ ನನ್ನ ಮಾರ್ಜಿನ್ನು ಬಿಟ್ಟು 8 ಲಕ್ಷಕ್ಕೆ ಒಪ್ಸಿದ್ದೀನಪ್ಪ. ನೋಡು, ನೀನು ಕ್ಯಾಶ್ ಅಲ್ಲಾದ್ರೂ ಕೊಡು, ಚೆಕ್ ಅಲ್ಲಾದ್ರೂ ಕೊಡು, ಇಲ್ಲ ನೆಟ್ ಬ್ಯಾಂಕಿಂಗ್ ಮಾಡು. ನಿನಗೆ ಕಷ್ಟ ಆಗತ್ತೆ ಅಂದ್ರೆ ಹೇಳಪ್ಪ, ಬೇಕಾದ್ರೆ ಲೋನು ನಾನೇ ಮಾಡಿಸ್ಕೊಡ್ತೀನಿ.
ಇರಪ್ಪ ಇರು. ಮೊದಲು ನೀನು ಹೇಳಿರೋ ಈ 8 ಲಕ್ಷನ ಸುಧಾರಿಸ್ಕೊತೀನಿ. ಗಿರಿ, ಸ್ವಲ್ಪ ನೀರು ಕೊಡು. ಮೊದಲು ವ್ಯವಹಾರ ಮುಗಿಸ್ಬಿಡಿ, ಒಟ್ಟಿಗೆ ಪಾಯಸ ಮಾಡ್ತೀನಿ, ಕುಡಿಯೋರಂತೆ. ಸುನಿಲ, 8 ಲಕ್ಷ ಕಡಿಮೆ ಅಮೌಂಟ್ ಅಲ್ಲ, ಕಷ್ಟ ಆಗುತ್ತೆ. ಇವ್ರಿ ಏನ್ರಿ ಕಷ್ಟ ಆಗುತ್ತೆ? ಅವರೇ ಹೇಳ್ತಿದಾರಲ್ಲ EMI ಕಟ್ಕೊಂಡು ಹೋಗಿ ಅಂತ. ತಿಂಗಳ EMI ಕಟ್ಕೊಂಡು ಹೋದ್ರಾಯ್ತು ಅಷ್ಟೇ. ಎಲ್ಲದಕ್ಕೂ ಅಷ್ಟೇ ಅಷ್ಟೇ ಅನ್ಬೇಡಾಗಿರಿ. ನಮ್ಮಂತ ಮಿಡಲ್ ಕ್ಲಾಸ್ ಗಂಡಸರು ಹುಟ್ತಾ ಹುಡ್ದಾರ ಕಟ್ಟು, ಬೆಳೀತಾ ಎಕ್ಸಾಮ್ ಕಟ್ಟು, ಮದುವೆ ಆಗುವಾಗ ತಾಳಿ ಕಟ್ಟು, ಸಂಸಾರ ಕಟ್ಟು, ಮನೆ ಕಟ್ಟು, ಸಾಲ ಕಟ್ಟು, ಬಡ್ಡಿ ಕಟ್ಟು, ಹಿಂಗೆ ಕಟ್ತಾನೆ ಹೋದ್ರೆ ಕಡೆ ಕಟ್ತಾರೆ ನನ್ನ ಚಟ್ಟಾನ. ಆಹಾ ಭಗವಂತ, ಹೆಂಗಸರ ಆಸೆಗೆ ಇಂಧನ ಸುರಿಬೇಕು ಅಂತ ನೀನೇ ಹೇಳಿ ಈಗ ಉಲ್ಟಾ ಹೊಡಿತಾ ಇದ್ಯಾ. ಹಾಸಿಗೆ ಉದ್ದದ ಆಸೆಗೆ ಬೆಲೆ ಇದೆ, ಅದನ್ನ ಮೀರಿದಾಗ ಮಾತ್ರ ಸಮಸ್ಯೆ. ಅಳತೆಗೆ ಅಳತೆಯೊಂದೇ ಘನತೆ, ಅಳತೆಯ ಮರೆತೆ ನೆಮ್ಮದಿಯ ಕೊರತೆ. ಇಷ್ಟೇ ಜೀವನದ ಪಾಠ. ಕಲ್ಲಿಗೆ ಶಿಲ್ಪವಾಗುವ ಆಸೆ, ಬಿದಿರಿಗೆ ಕೊಳಲಾಗುವ ಆಸೆ ಸಹಜ. ಆದರೆ ಅಗತ್ಯಕ್ಕೆ ಮೀರಿ ಆಸೆ ಪಟ್ಟರೆ ಕಲ್ಲು ಮೆಟ್ಟಿಲಾಗಬಹುದು, ಕಾಲ್ ತುಳಿತಕ್ಕೊಳಗಾಗಬಹುದು, ಬಿದಿರು ಬಿತ್ತವಾಗಿ ಮೂಲೆ ಸೇರಬಹುದು. ಹಾಗಾಗಿ ಆಸೆಯನ್ನು ಜಾಗರೂಕತೆಯಿಂದ, ಮುಂದಾಲೋಚನೆಯಿಂದ ನಡೆಸಬೇಕು. ದೂರಾಲೋಚನೆಯನ್ನ ಬಿಟ್ಟು ದುರಾಲೋಚನೆಯಿಂದ ಜೀವನ ನಡೆಸಿದರೆ ಕಷ್ಟ ಬೆಟ್ಟವಾಗುತ್ತದೆ, ಜೀವನ ಕೆಟ್ಟು ಹೋಗುತ್ತದೆ.